ಸಂತ ಶಿವಾಲಾಲ್ ಮಹಾರಾಜರಿಗೆ ಅನಂತ ಕೋಟಿ ನಾನು ನಮಸ್ಕಾರ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಸುಂದರವಾದ ಕಾರ್ಯಕ್ರಮ. ಸಂತ ಶಿವಾಲಾಲ್ ಮಹಾರಾಜರ ಜಯಂತಿ ಉತ್ಸವ 286ನೇ ಜಯಂತಿ ಉತ್ಸವ ನಾವು ಹಮ್ಮಿಕೊಂಡಿದ್ದೀವಿ. ಇದರ ನೇತೃತ್ವ ತಗೊಂಡಂಥ ಪ್ರಕಾಶ್ ಅಣ್ಣ ಚವ್ಹಾಣ್ ಅವರು ಇದು ಕಾರ್ಯಕ್ರಮದ ಒಂದು ಅಧ್ಯಕ್ಷವನ್ನು ತಗೊಂಡು ಎಲ್ಲ ಅವರೇ ಆಗಿ ಎಲ್ಲ ಸಮಾಜ ಒಕ್ಕಟ್ಟು ಮಾಡಬೇಕು, ನಾವು ಒಗ್ಗಡಿಸಿ ಸಮಾಜಗೊಂದು ಸನಾತನ ಧರ್ಮದ ಒಂದು ಅನರ್ತಿ ಅವ್ರಿಗೆ ಉಳಿಸ್ಬೇಕಂತ ಹೇಳಿ ಏನೈತೆ ಈ ಕಾರ್ಯಕ್ರಮ ಮಾಡ್ಯಾರ. ಅದೇ ಕಾರ್ಯಕ್ರಮಕ್ಕಾಗಿ ಇಲ್ಲಿ ಸಿದ್ದೇಶ್ವರ ಗುಡಿಗೆ ಈಗ ಸದ್ಯ ನಮ್ಮ ಜಸ್ಟಾಗಿ ನಮ್ಮ ನಗರ ಶಾಸಕರಾದ ಬಸವನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರು ಈಗಾಗಲೇ ಬರ್ಲಕತ್ತಾರ, ಟೈಮಿಂಗ್ ಕೊಟ್ಟಾರ. ಅದೇ ರೀತಿಯಾಗಿ ಇವತ್ತೆಲ್ಲರೂ ಅನೇಕ ಎಲ್ಲ ನಮ್ಮ ಉಸ್ತುವಾರಿ ಸಚಿವರು, ಇನ್ನೊಬ್ಬರು ನಮ್ಮ ಸಚಿವರು, ಎಲ್ಲರ ಶಾಸಕರು, ಮುಖಂಡರು, ರಾಜಕೀಯ ಗಣ್ಯಮಾನ್ಯರು, ಮಾಜಿ MLAಗಳು ಎಲ್ಲ ಬಂದು ಈ ಕಾರ್ಯಕ್ರಮ ಚಾಲನೆ ಮಾಡೋರಾದ್ರೆ ಈಗ ಈಗ ಒಂದು ಅರ್ಧ ತಾಸಿನ ಕಾರ್ಯಕ್ರಮ ಚಾಲನೆ ಆಯ್ತಂದ್ರೆ ಮುಂದೆ ಗಾಂಧಿ ಚೌಕ್ ಹೋಗ್ತದೆ. ಗಾಂಧಿ ಚೌಕ್ ಇಲ್ಲಿ ಖಾತಾ ನಮ್ಮದು ಇವರು ಹನುಮಂತವ್ರು ಬರ್ತಾರೆ, ಇಲ್ಲಿಂದ ರೈಲು ಇರ್ತದೆ. ಮುಂದೆ ಅಲ್ಲಿ ಹೋಗಿ ಮುಂದೆ ಮಂಗಲಿಬಾಯಿ ಅವರು ಗಾಂಧಿ ಚೌಕ್ ಬರ್ತಾರೆ. ಅಲ್ಲಿ ಒಂದು 5 ಮಿನಿಟ್ ಅವ್ರದ್ದು ಒಂದು ಮಾತು ಇರ್ತದೆ. ಅಲ್ಲಿದಿಂದ ಎಲ್ಲರಿಗೂ ನಮಸ್ಕಾರ ಮಾಡಿ ಮುಂದೆ ಅಲ್ಲಿದಿಂದ ರಾಮ ಮಂದಿರದಿಂದ ಮುಂದೆ ಬಂಜಾರ ಸರ್ಕಲ್ಗೆ ಹೋಗಿ ಎಂಡಾಗ್ತದೆ ಮೆರವಣಿಗೆ. ಅಲ್ಲಿ ಎಲ್ಲರೂ ನಮ್ಮ ಏನಲ್ಲ ಒಂದು ಧರ್ಮದ ಒಂದು ಸಮಾಜದ ಒಂದು ಹಿತಚಿಂತೆ ಆದಂಥ ನಮ್ಮ ಉದ್ಯಮದಾರಿ ಕಿಶನ್ಭಾವ್ ರಾಠೋಡ್ ಅವರು ಅಲ್ಲಿ ಬರ್ತಾರೆ, ಮತ್ತು ನಮ್ಮ ಜಗದ್ಗುರುಗಳು ಕೂಡ ಅಲ್ಲಿ ಬರ್ತಾರೆ. ಎಲ್ಲರೂ ಕೂಡಿ ಅಲ್ಲಿಂದೆಲ್ಲ ಸರ್ಕಲ್ಗೆ ಒಂದು ಭೋಗ ಭಂಡಾರ ಮಾಡಿ ಪೂಜೆ ಮಾಡಿ ಅಲ್ಲಿಂದ ಮುಂದೆ 5 ಗಂಟೆಗೆ ವೇದಿಕೆ ಇರ್ತದೆ. ಮಹಾಸಭಾ ಅಂದರೆ ಎಲ್ಲ ಬರೋರು ವ್ಯಕ್ತಿಗಳಿಗೆ ಸನ್ಮಾನ ಸಮಾರಂಭ ಎಲ್ಲ ಮಾಡಿ ಅವ್ರಿಗೆ ಗೌರವನಂತೆ ಸಲ್ಲಿಸಿ ನಾವು ಆ ಸಮಾರಂಭಕ್ಕೆ ಏನೈತಲ್ಲ ಅಲ್ಲಿ ಮಂಗಲ್ ಮಾಡಿ ಮುಂದಿನ ರಾತ್ರಿ 8 ಗಂಟೆದಿಂದ ನಮ್ಮದು ಪ್ರೋಗ್ರಾಮ್ ಕಂಟಿನ್ಯೂ ಮಂಗಲಿಬಾಯಿ ಅವ್ರದ್ದು, ಹನುಮಂತ ಅವ್ರದ್ದು, ಶೇವ ಎಲ್ಲರಿಗೆ ಒಂದು ಮನೋರಂಜನೆ ಕಾರ್ಯಕ್ರಮ ಇರ್ತದೆ. ಅದಕ್ಕಾಗಿ ನೀವೆಲ್ಲರೂ ದಯವಿಟ್ಟು ಬಿಜಾಪುರ ಜನತೆ, ಇಡೀ ಜಿಲ್ಲೆಯ ಬಂಜಾರ ಸಮಾಜಕ್ಕೆ ನಟ್ಟಂಥ ಜಿಲ್ಲೆ, ಯಾವುದು ಸಮಾಜದ ಬದಲು ಎಲ್ಲರಿಗೂ ಚಿಂತೆ ಇರ್ತದೆ, ಯಾವುದೇ ಜಾತಿ ಭೇದ ಇರಲ್ಲ, ಬಂಜಾರ ಸಮಾಜಕ್ಕೆ ನೋಡ್ಕೋತೀರಿ. ಅದಕ್ಕಾಗಿ ನೀವೆಲ್ಲರೂ ಬರಬೇಕು, ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಬೇಕಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಶಿವಲಾಲ್, ಜೈ ಮರೆಮಾಡಿ. ಸರ್ ನಾವು ಅಂದಾಜು ಹಿಡಿದಿದ್ದು ನಾವು ಯಾವ ರೀತಿ ಮಾಡ್ತೀವಿ ಅಂದ್ರೆ ಭಾಳ ಅಂದ್ರೆ 5,000 6,000 ಹಿಂಗೆ ಜನ ನಾವು ತಿಳ್ಕೊಂಡೆವು. 5-6 ಸಾವಿರ ಭಾಳ ಅಂದ್ರೆ 10,000 ಜನ ಬರ್ಬೇಕಂತ ನಮ್ದು ಆಸೆ ಐತಿ. ಖರೆ ನಮಗೆ ಒಳಗಿನ ರಿಪೋರ್ಟ್ ಬರ್ಲಾಕತ್ತೀವಿ ನೋಡಿದ್ರೆ ನಾವು ಮಾಡಿದೊಂದು ವ್ಯವಸ್ಥೆ ಬೇರೆ ಮಾಡಿವು, ನಮಗೆ ಮಿಕ್ಕಿ ಜನ ಮಾತ್ರ ಬರ್ಲಾಕತ್ತಾರ ಅದಕ್ಕೆ ನಮಗೆ ಸುದ್ದಿ ಐತಿ ಮತ್ತು ಬರ್ಲಾಕತ್ತಾರ. ಅದಕ್ಕಾಗಿ ಈ ಜನರಿಗೆ ಯಾರೇ ನೀರು ವ್ಯವಸ್ಥೆ ಆಗಲಿ, ಪಾನಕ ವ್ಯವಸ್ಥೆ ಆಗಲಿ, ಬಿಸ್ಕಿಟ್ ವ್ಯವಸ್ಥೆ ಆಗಲಿ, ಯಾರಿಗ್ರಿ ಅಂದ್ರೆ ನಮ್ಮ ಸಮಾಜದಲ್ಲಿ ಯಾರು ಉದ್ಯಮಪತಿ ಅದ್ರಿ ಏನದ್ರಿ ಅವ್ರು ಏನು ಬೇಕಾದ್ರೂ ಬಿಸಿಲೈತಿ, ಏನು ಬೇಕಾದ್ರೂ ಅದು ಮಾಡ್ಕೊಂಡು ನಾವೆಲ್ಲರೂ ಕೂಡಿ ಹೋಗುನು. ಸಮಾಜ ಸೇವಾ ಇದ್ರಾಗೆ ಇರ್ತದೆ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಶಿವಲಾಲ್, ಜೈ ಮರೆಮಾಡಿ. ನಮ್ಮ ಗೋಪಾಲ್ ಮಹಾರಾಜರು, ನಂದುಲಾಲ್ ಶಿವಲಾಲ್ ಆಶ್ರಮ ಮಠ, ನಮ್ಮ ತೋರ್ವಿ ತಾಂಡ 8 ನಂಬರ್ 1.
ನಾನು ಸುರೇಶ್ ಬಿಜಾಪುರ ಸಮಾಜ ಸೇವಕರು ವಿಜಯಪುರ. ಇವತ್ತು ಸಂತ ಶ್ರೀ ಸೇವಾಲಾಲ್ ಮಹಾರಾಜರ 286ನೇ ಜಯಂತ್ಯೋತ್ಸವ ಅಂಗವಾಗಿ ನಮ್ಮ ರಾಷ್ಟ್ರೀಯ ಬಂಜಾರ ಪರಿಷತ್ ರಾಜ್ಯ ಘಟಕದ ರಾಜ್ಯ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಶ್ರೀ ಪ್ರಕಾಶ್ ಬಾಳು ಚವ್ಹಾಣಿಯವರ ನೇತೃತ್ವದಲ್ಲಿ ಹಾಗೂ ಏನು ಇವತ್ತು ಸೇವಾಲಾಲ್ ಸರ್ಕಲ್ ಇದೆ ಆ ಸರ್ಕಲ್ ಸಮಿತಿಯ ನೇತೃತ್ವದಲ್ಲಿ ಹಾಗೂ ವಿವಿಧ ಬಂಜಾರ ಸಂಘಟನೆಗಳ ನೇತೃತ್ವದಲ್ಲಿ ಇವತ್ತು ನಮ್ಮ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಒಂದು ಭವ್ಯ ಮೆರವಣಿಗೆ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಆರಂಭಗೊಂಡು ಗಾಂಧಿ ಚೌಕ್ ಮೂಲಕ ಸರಾಬ್ ಬಜಾರ್ ರಾಮ ಮಂದಿರ ರಸ್ತೆ ಹಾಗೂ ಲಿಂಗದ ಗುಡಿ ಮಾರ್ಗವಾಗಿ ನೇರವಾಗಿ ಬಂಜಾರ ಕ್ರಾಸ್ವರೆಗೆ ಹೋಗಿ ಅಲ್ಲಿ ಮುಕ್ತಾಯಗೊಳ್ಳುವಂಥದ್ದು. ಇವತ್ತು ಅದು ಸಾಯಂಕಾಲ 4ರಿಂದ 5 ಗಂಟೆವರೆಗೂ ಈ ಒಂದು ಭವ್ಯ ಮೆರವಣಿಗೆ ಬಾಜಾ ಭಜಂತ್ರಿಗಳೊಂದಿಗೆ ಬ್ಯಾಂಜೋ ನಂತರ DJ ಒಂದಿಗೆ ಹಾಗೂ ನಮ್ಮ ಲಂಬಾಣಿ ನೃತ್ಯದ ಮಹಿಳೆಯರ ಉಡುಗೆ ತೊಡುಗೆ ಮೂಲಕ ಇವತ್ತು ಅದ್ದೂರಿ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ. ಅದರ ಜೊತೆಗೆ ಇವತ್ತು ನಮಗೆ ವಿಶೇಷ ಏನಪ್ಪ ಅಂದರೆ ನಮ್ಮ ತೆಲಂಗಾಣದ ಒಂದು ಖ್ಯಾತ ಗಾಯಕಿಯಾಗಿರುವಂಥ ಕುಮಾರಿ ಮಂಗ್ಲಿ ಅವರು ಬರ್ತಾ ಇರೋದು ಒಂದು ವಿಶೇಷ. ಅದರ ಜೊತೆಗೆ ಬಿಗ್ ಬಾಸ್ ವಿನ್ನರ್ ಆಗಿರುವಂಥ ಕುಮಾರ ಹಣಮಂತ ಲಮಾಣಿಯವರು ಕೂಡ ಇವತ್ತು ಬರ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ನಗರ ಶಾಸಕರಾಗಿರುವಂಥ ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಇವತ್ತು ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾ ಇರೋದು ಇನ್ನೊಂದು ವಿಶೇಷ. ಇನ್ನೂ ಹಲವು ಶಾಸಕರು, ಅದರಲ್ಲಿ ಮಾಜಿ ಶಾಸಕರಾಗಿರುವಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ದೇವಾನಂದ ಫುಲ್ಸಿಂಗ್ ಚೌಹಾಣ್ ಸಾಹೇಬರು ಕೂಡ ಈ ಒಂದು ಮೆರವಣಿಗೆ. ಇದರ ಜೊತೆಗೆ ಹಲವು ಇವತ್ತು ಎಲ್ಲ ತಾಂಡಗಳಿಂದ, ಇವತ್ತು ಜಿಲ್ಲೆಯ ಎಲ್ಲ ತಾಂಡಗಳಿಂದ ಹಲವು ಮುಖಂಡರು ಹಾಗೂ ಯುವಕರು ಇವತ್ತು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಬಹುಶಃ ಇಂಥ ಒಂದು ಅದ್ದೂರಿ ಮೆರವಣಿಗೆ ಮೊಟ್ಟ ಮೊದಲನೇ ಬಾರಿ ವಿಜಯಪುರ ನಗರದಲ್ಲಿ ನಡೀತಾ ಇರೋದು ಒಂದು ವಿಶೇಷ ಅಂದ್ಕೊಳ್ತಾ ಇದ್ದೀನಿ. ಇವತ್ತು ಸಾಯಂಕಾಲ ನಮ್ಮ ಆಲ್ಕುಂಟೆ ನಗರ ಹತ್ರ DCC ಬ್ಯಾಂಕ್ ಇದೆ. ಆ DCC ಬ್ಯಾಂಕ್ ಪಕ್ಕದಲ್ಲಿರುವಂಥ ಬೃಹತ್ ವೇದಿಕೆಯಲ್ಲಿ ಇವತ್ತು ಕುಮಾರಿ ಮಂಗ್ಲಿ ಅವರ ಹಾಗೂ ಕುಮಾರ ಹಣಮಂತ ಲಮಾಣಿಯವರ ವಿಶೇಷ ಮನರಂಜನೆ ಕಾರ್ಯಕ್ರಮ ಕೂಡ, ಅದರ ಜೊತೆಗೆ ಬಂಜಾರ ಸಮಾವೇಶ ಕೂಡ ಅಲ್ಲಿ ನಡೀತಾ ಇದೆ. ಅದಕ್ಕೆ ನಮ್ಮ ಬಂಜಾರ ಸಮಾಜದ ಸಮಸ್ತ ಗುರು ಹಿರಿಯರು, ತಾಯಂದಿರು, ಅಕ್ಕ ತಂಗಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೇಳಿ ನಾನು ಈ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀನಿ. ಈ ಮೆರವಣಿಗೆಯಲ್ಲಿ ಸುಮಾರು ನಮ್ಮ ಅಂದಾಜು 10,000 ಜನ ಸೇರಬೇಕು ಅಂತೇಳಿ ಅಂದಾಜಿದೆ. ಆದರೆ ಬಿಸಿಲು, ಅದರ ಜೊತೆಗೆ ಇವತ್ತು ಸಂಡೇ ಇರೋದ್ರಿಂದ, ಅದರ ಜೊತೆಗೆ ಮತ್ತೆ ಕ್ರಿಕೆಟ್ ಮ್ಯಾಚ್ ಇರೋದ್ರಿಂದ, ಇಂಡಿಯಾ ಮತ್ತು ಪಾಕಿಸ್ತಾನ ಕ್ರಿಕೆಟ್ ಮ್ಯಾಚ್ ಇರೋದ್ರಿಂದ 1:30ಗೆ ಇವತ್ತು ಮ್ಯಾಚ್ ಚಾಲು ಆಗ್ತಾ ಇರೋದ್ರಿಂದ ಅದರಲ್ಲಿ ಸಂಖ್ಯೆ ಸ್ವಲ್ಪ ಕಡಿಮೆ ಆಗ್ಬೋದು. ಬಿಸಿಲಿನ ತಾಪಕ್ಕೆ ಇವತ್ತು ಜನ ಹೊರಗಡೆ ಬರಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಆದರೂ ಕೂಡ ಪರವಾಗಿಲ್ಲ, ಸುಮಾರು 4-5 ಸಾವಿರ ಜನರ ಅನ್ಕರೆ ಇದ್ದೇ ಇರ್ತಾರೆ ಅಂತೇಳಿ ನಮಗೆ ನಿಕ್ಕಿದೆ. ಥ್ಯಾಂಕ್ ಯು. ಮಹಾರಾಜರಾಗಿರ್ತಕ್ಕಂಥ ಸೇವಾಲಾಲ್ ಮಹಾರಾಜರ ಒಂದು ಜನ್ಮ ದಿನಾಚರಣೆ ಅಂಗವಾಗಿ ಇವತ್ತು ಹಮ್ಮಿಕೊಂಡಿರ್ತಕ್ಕಂಥ ಭವ್ಯ ಮೆರವಣಿಗೆ ಇವತ್ತು ಪ್ರಕಾಶ್ ಅಣ್ಣವರು ಹಾಗೂ ಚಂದ್ರ ಅಣ್ಣವರು ಎಲ್ಲ ಯುವಕರ ಒಂದು ಮುಂದಾಳತ್ವದಲ್ಲಿ ನಡೀತಾ ಇದೆ. ನಾನು ಸಮಾಜ ಬಾಂಧವರಿಗೆ ಕೇಳ್ಕೊಳ್ಳೋದಷ್ಟೇ, ಶಾಂತಿ ರೀತಿಯಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿ ನಡೆಸ್ಕೊಂಡು ಹೋಗ್ಬೇಕಂತೇಳಿ ಮಾಧ್ಯಮದ ಮುಖಾಂತರ ಸಮಾಜದ ಬಾಂಧವರಲ್ಲಿ ನಾನು ವಿನಂತಿ ಮಾಡಿಕೊಡ್ತೀನಿ. ಅದೇ ರೀತಿಯಾಗಿ ಇವತ್ತು ಸೇವಾಲಾಲ್ ಮಹಾರಾಜರು ಇವತ್ತು ಜನಾಂಗಕ್ಕೆ ಮಾರ್ಗದರ್ಶಕರು ಹಾಗೂ ಅವರ ಒಂದು ಆದರ್ಶ ತತ್ವಗಳನ್ನು ಪಾಲನೆ ಮಾಡಿಕೊಂಡು ಇವತ್ತು ಈ ಆಚರಣೆ ಯಶಸ್ವಿಯಾಗಿ ಮುನ್ನಡೀಲಿ ಅಂತೇಳಿ ಮಾಧ್ಯಮದ ಮುಖಾಂತರ ನಾನು ಆಶೆಯನ್ನು ಕೂಡ ವ್ಯಕ್ತಪಡಿಸ್ತೇನೆ. जुड़े रहिएगा आपके अपने चैनल बीजापुर समय के साथ।